ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ನಮ್ಮ ವಿರಾಜ್ಪೇಟೆಯ ಕ್ಲಬ್ ಮಹೇಂದ್ರ ರೆಸಾರ್ಟಿಗೆ ಹೋಗ್ತಾ ಇದ್ವಿ. ಟೈಮ್ ಅರೌಂಡ್ 3 o'clock ಆಗಿದೆ ಆ್ಯಂಡ್ ಮಾರ್ನಿಂಗ್ ಟೆಂಪಲ್ ಹೋಗಿದ್ವಿ. ಹಾಗೆ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಾವು ಈವ್ನಿಂಗ್ ಟೈಮ್ನ ಚೂಸ್ ಮಾಡಿದ್ವಿ. ಸೊ ಇವಾಗ ಟೌನಿಗೆ ಹೋಗಿ ಅಲ್ಲಿ ನಾವು ಮೇಘ ಅವ್ರ ಕಾರ್ ತಗೊಂಡು ನಮ್ಮ ಕಾರನ್ನ ಅವ್ರ ಮನೇಲಿ ಪಾರ್ಕ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಗೈಸ್, ನಾವು ಇವಾಗ ಕ್ಲಬ್ ಮಹೇಂದ್ರ ರೆಸಾರ್ಟನ್ನು ರೀಚ್ ಆದ್ವಿ. ಇದು ಲಾಬಿ ಆ್ಯಂಡ್ 2 ಸೈಡ್ ಪಾಯಿಂಟ್ಸಲ್ಲಿ ಕೋಯ್ ಫಿಶ್ ಇತ್ತು, ತುಂಬ ಅಟ್ರಾಕ್ಟಿವ್ ಆಗಿತ್ತು. ಆ್ಯಂಡ್ ಪುಟಾಣಿ ಹಾಗೆ ಟೆಡಿ ಅದನ್ನು ನೋಡಿ ತುಂಬ ಎಂಜಾಯ್ ಮಾಡಿದರು. ಸೊ ನೆಕ್ಸ್ಟ್ ನಾವು ಹೊರಟ್ವಿ ಫನ್ ಝೋನ್ ಕಡೆಗೆ. ಫನ್ ಝೋನ್ಗೆ ಯಾಕೆ ಹೋಗ್ತಾ ಇದ್ದೀವಿ ಅಂತಂದರೆ, ನಮ್ಮ ಇಂಟೆನ್ಷನ್ ಇದ್ದಿದ್ದು ಪುಟಾಣಿ ಹಾಗೆ ಟೆಡ್ಡಿಗೆ ಸ್ವಲ್ಪ ಎಂಟರ್ಟೈನ್ ಆಗಲಿ ಅಂತ. ಸೊ ನಾವು ಅದನ್ನು ಚೂಸ್ ಮಾಡ್ಕೊಂಡ್ವಿ. ನಾವು ಒಳಗಡೆ ಹೋಗೋಕ್ಕಿಂತ ಮುಂಚೆನೇ ಅಲ್ಲಿ ಟಾಯ್ ಜೀಪ್ ಇತ್ತು. ಆ ಟಾಯ್ ಜೀಪ್ ನೋಡಿ ಅವರು ಅದ್ರಲ್ಲಿ ಕೂತ್ಕೊಳ್ಬೇಕು ಅಂತ ಹಠ ಮಾಡಿ ಇಬ್ಬರು ಕೂಡ ಕೂತ್ಕೊಂಡ್ರು. ಆ್ಯಂಡ್ ನೆಕ್ಸ್ಟ್ ನಾವು ಇವಾಗ ಹೋಗ್ತಾ ಇದ್ದೀವಿ ಫನ್ ಝೋನ್ ಕಡೆಗೆ. ಆ್ಯಂಡ್ ಅಲ್ಲಿ ಆ್ಯಕ್ಟಿವಿಟಿ ಲೀಸ್ಟ್ಗಳೆಲ್ಲ ಹಾಕಿದ್ರು. ಸೊ ಆ್ಯಕ್ಟಿವಿಟಿ ಲೀಸ್ಟ್ ನೋಡಿಕೊಂಡು ಕಾಯಿನ್ ಗೇಮ್ಸ್ ಆ್ಯಂಡ್ ವಿಡಿಯೋ ಗೇಮ್ಸ್ ಈ ಥರ ತುಂಬ ವೆರೈಟೀಸ್ ಗೇಮ್ಸ್ ಇತ್ತು. ಬಿಫೋರ್ ದ್ಯಾಟ್ ನಾವು ಇಲ್ಲಿರುವಂತಹ ಕಾಫಿ ಶಾಪ್, ಮನೆ ಕಾಫಿ ಶಾಪನ್ನು ನೋಡಲೇ ಇಲ್ಲ. ಹಾಗೆ ಕಾಫಿ ಶಾಪ್ ಎಲ್ಲ ನೋಡೋಣ ಅಂತ ರಿಟರ್ನ್ ಬಂದ್ವಿ. ಸೊ ಅಲ್ಲಿ ಎಲ್ಲ ಥರ ಸ್ಪೈಸಸ್ ಎಲ್ಲ ಇತ್ತು ಆ್ಯಂಡ್ ಹೋಮ್ ಮೇಡ್ ಚಾಕ್ಲೇಟ್ಸ್ ಎಲ್ಲ ಇರುತ್ತೆ. ಮದನ್ ತುಂಬ ಸಲ ಇಲ್ಲಿಂದ ಪುಟಾಣಿ ಹಾಗೆ ಟೆಡ್ಡಿಗೆ ಚಾಕ್ಲೇಟನ್ನು ತಂದಿದ್ದಾರೆ. ಸೊ ಇದಾದ ಮೇಲೆ ನೆಕ್ಸ್ಟ್ ನಾವು ಹೊರಟಿದ್ದು ಫನ್ ಝೋನ್ ಕಡೆಗೆ. ಆ್ಯಂಡ್ ಸ್ವಲ್ಪ ಏರ್ ಹಾಕಿ ಆಡಿದ್ವಿ. ಇದು ನನಗೆ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಗೈಸ್, ನೆಕ್ಸ್ಟ್ ಹೋದ್ವಿ ನಾವು ಸಾಫ್ಟ್ ಪ್ಲೇ ಏರಿಯಾಕ್ಕೆ. ಇಲ್ಲಂತೂ ಪುಟಾಣಿ ಮತ್ತು ಟೆಡ್ಡಿ ತುಂಬ ಎಂಜಾಯ್ ಮಾಡಿದರು. ಇಲ್ಲಿ ಕಲರ್ ಬಾಲ್ಸ್ಗಳನ್ನ ನೋಡಿದಾಗ ಟೆಡ್ಡಿ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದ. ಪುಟಾಣಿ ಅಲ್ಲೇ ಕೂತ್ಕೊಂಡು ಬಿಟ್ಟಿದ್ಲು. ಅವ್ರದ್ದು ಆಟ ಆಡಿ ಮುಗಿದ್ರೂ ಕೂಡ ಪುಟಾಣಿಗೆ ಅಲ್ಲಿಂದ ಬರೋಕ್ಕೆ ಮನಸ್ಸಿರಲಿಲ್ಲ. ತುಂಬಾ ಅಳ್ತಾ ಇದ್ಲು. ಅಲ್ಲೇ ಇರ್ತೀನಿ ಅಂತ ಅಳ್ತಾ ಇದ್ಲು. ಆ್ಯಂಡ್ ಸ್ಲೈಡ್ಸ್ ಎಲ್ಲ ಇತ್ತು. ಹಾಗೆ ನಾನು ಮತ್ತು ಮೇಘ ಇಬ್ಬರು ಕೂಡ ಅಲ್ಲೇ ಪುಟಾಣಿ ಮತ್ತು ಟೆಡ್ಡಿ ಜೊತೆ ಕೂತ್ಕೊಂಡ್ವಿ. ನಾವು ಹಾಗೆ ಮಾತಾಡ್ತಾ ಇದ್ವಿ, ಅವ್ರು ಆಟ ಆಡ್ಕೊಳ್ತಾಯಿದ್ರು. ಆ್ಯಂಡ್ ಹಾಗೆ ಟ್ರ್ಯಾಂಪೋಲಿಯನ್ ಇತ್ತು, ಇಬ್ಬರು ಅದರಲ್ಲೂ ಆಟ ಆಡಿದರು. ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಅನ್ನದರ್ ಸೈಡಲ್ಲಿ ವೆಹಿಕಲ್ಸ್ ಇತ್ತು, ಮೂವಿಂಗ್ ವೆಹಿಕಲ್ ಇತ್ತು, ಕಾರ್ ಹಾಗೆ ಜೆಟ್ ಮತ್ತು ಟ್ರೈನ್ ಎಲ್ಲ ಇತ್ತು. ಪುಟಾಣಿ ಮತ್ತು ಟೆಡ್ಡಿ ಅದರಲ್ಲಿ ಕೂಡ ತುಂಬ ಎಂಜಾಯ್ ಮಾಡಿದರು. ಯಾವುದ್ರಲ್ಲಿ ಆಟ ಆಡೋಕ್ಕಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಎಲ್ಲದರಲ್ಲೂ ಕೂತ್ಕೊಂಡು ಅವರು ಎಕ್ಸ್ಪೀರಿಯನ್ಸ್ ಮಾಡಿದರು. ಇಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ನ ಮುಗಿಸ್ಕೊಂಡು ನಾವು ಔಟ್ಸೈಡ್ ಬಂದ್ವಿ. ಔಟ್ಸೈಡ್ ಬಂದ ತಕ್ಷಣ ಪುನಃ ಟಾಯ್ ಜೀಪನ್ನು ನೋಡಿದರು. ಪುನಃ ಅದರಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದರು ಇಬ್ಬರು ಕೂಡ. ಅಲ್ಲಿದ್ದಂಥ ಪ್ರಾಪರ್ಟಿನ ಬೈ ವಾಕಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ. ನೆಕ್ಸ್ಟ್ ಇದಿದು ಮ್ಯಾಜಿಕ್ ಶೋ. ನೆಕ್ಸ್ಟ್ ನಾವು ಬಂದ್ವಿ ಕೂರ್ಗೆನ್ಬರ್ಗ್ ರೆಸ್ಟೋರೆಂಟಿಗೆ. ಇದು ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ಸ್ನ್ಯಾಕ್ಸ್ ಏನಾದರೂ ತಿಂದ್ಕೊಂಡು ಹೋಗೋಣ ಅಂತ ಬಂದ್ವಿ. ಹಾಗೆ ನಾವು ಸ್ನ್ಯಾಕ್ಸ್ ತಿಂದ್ವಿ ಮತ್ತು ಫ್ರೆಶ್ ಜ್ಯೂಸ್ ಎಲ್ಲ ಕುಡಿದ್ವಿ. ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ಕ್ಲೋಸ್ ಆಗೋ ಟೈಮ್ ಆಗಿದೆ ಅಂತ ಹೇಳಿದ್ರಿಂದ ಸ್ವಲ್ಪ ಅರ್ಜೆಂಟಲ್ಲಿ ಹೋದ್ವಿ. ನಾವು ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಏನು ತೊಗೊಂಡು ಹೋಗಿರಲಿಲ್ಲ. ಟೆಡ್ಡಿ ಒಬ್ಬ ಮಾತ್ರ ಪೂಲಲ್ಲಿ ಪ್ಲೇ ಮಾಡ್ದ. ಆ್ಯಂಡ್ ನಾವೆಲ್ಲ ಮುಗಿಸಿ ರಿಟರ್ನ್ ಬರುವಾಗ ಕ್ಲಬ್ ಮಹೇಂದ್ರ ಲುಕ್ ಈ ಥರ ಇತ್ತು. ಸಖತ್ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು ಆ್ಯಂಡ್ ತುಂಬ ಪೀಸ್ಫುಲ್ ಆಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ. ಇದೆಲ್ಲ ಮುಗಿಸಿ ನಾವು ಮನೆಗೆ ಬರುವಾಗ 7:30 ಆಗಿತ್ತು. ಆ್ಯಂಡ್ ಫೈನಲಿ ನಾನು ಮದನ್ ಕಲೀಗ್ಸ್ಗೆ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಅವರೆಲ್ಲ ನಮ್ಮ ಜೊತೆ ತುಂಬಾ ಫ್ರೆಂಡ್ಲಿ ಆಗಿದ್ದರು. ಸೊ ಗಾಯ್ಸ್, ಇದು ನನ್ನ ಇವತ್ತಿನ ವ್ಲಾಗ್. ಟೇಕ್ ಕೇರ್, ಬಾಯ್.